ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಭಾಗ್ಯನಿಗೆ ರಾತ್ರಿ ತುಂಬ ಗುಂಡಣ್ಣನ ನೆನಪು ಕಾಡ್ತಾ ಇರುತ್ತೆ. ಕೊನೆಗೆ ಕುಸುಮನಿಗೆ ಫೋನ್ ಮಾಡಿ ಆದಿ ಗುಂಡಣ್ಣನ ತನ್ನ ಮನೆಗೆ ಕರೆಸ್ಕೊತಾನೆ. ಅವನು ನೋಡ್ಬಿಟ್ಟು ಭಾಗ್ಯನಿಗೆ ತುಂಬ ಖುಷಿಯಾಗತ್ತೆ. ಗುಂಡಣ್ಣ ಬಂದ್ಯಾ ಅಂತ ಹೇಳಿದಾಗ, ನನಗಂತೂ ನಿನ್ನ ನೆನಪು ತುಂಬ ಕಾಡ್ತಾ ಇತ್ತು ಅಂತ ಹೇಳಿದಾಗ, ಈ ಕಡೆ ಆದಿ ಅವ್ರ ಇಬ್ಬರು ಮಧ್ಯೆ ಮಲಗಿಸ್ಕೊಂಡು ನೀನು ಇಲ್ಲಿ ಆರಾಮಾಗಿ ಮಲ್ಕೊ ಅಂತ ಹೇಳ್ತಾನೆ. ಈ ಕಡೆ ಭಾಗ್ಯನಿಗೂ ಅಷ್ಟೇ ಅದನ್ನು ನೋಡಿ ತುಂಬ ಖುಷಿ ಆಗುತ್ತೆ. ಆಮೇಲೆ ಭಾಗ್ಯ ಹೇಳ್ತಾಳೆ, ಅದಿವ್ರೆ ನಿಮ್ಮಿಂದ ತುಂಬ ಥ್ಯಾಂಕ್ಸ್. ನಾನು ನನ್ನ ಮಗನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಗೊತ್ತಿಲ್ಲ ಅಂದಾಗ, ಭಾಗ್ಯ ಇನ್ಮೇಲೆ ನೀವು ನಿಮ್ಮ ಮನೆಯವರು ನನ್ನ ಜವಾಬ್ದಾರಿ ಭಾಗ್ಯ. ಇನ್ಮೇಲೆ ತನ್ವಿ ತನ್ಮಯ್ ಇಬ್ಬರಿಗೂ ನಾವೇ ಅಪ್ಪ ಅಮ್ಮ ಅಂತ ಹೇಳ್ತಾನೆ. ಈ ಕಡೆ ಭಾಗ್ಯ ಕೈ ಮುಗಿದಾಗ, ಅವೆಲ್ಲ ಏನು ಬೇಡ, ಅವರಿಬ್ಬರು ನನ್ನ ಮಕ್ಕಳು. ಹಾಗೆ ಇನ್ನೂ ಒಂದು ಮಾತು ಹೇಳ್ತೀನಿ, ನಾನು ಯಾವತ್ತೇ ಆಗಲಿ ನನಗೆ ನಮ್ಮದೇ ಆದ ಸ್ವಂತ ಮಕ್ಕಳು ಬೇಕು ಅಂತ ಹೇಳಿ ನಾನು ಯಾವುದೇ ಕಾರಣಕ್ಕೂ ಕೇಳಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಭಾಗ್ಯನಿಗೆ ನೋಡ್ತಾ ಇರ್ತಾಳೆ. ಇದು ನೀವು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು. ಇನ್ನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಈ ಧಾರಾವಾಹಿಯಲ್ಲಿ ಅಂತ ಗೊತ್ತಿಲ್ಲ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.